ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 6/1/2026 ಮಂಗಳವಾರ ದಿನ ನಿಫ್ಟಿ ಎಕ್ಸ್ಪೈರ್ ಇದೆ. ಜೊತೆಗೆ ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ಗಳು ಮತ್ತು ಸ್ವಿಂಗ್ ಆಂಗಲ್ ಇಂದ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಫಸ್ಟ್ ನಿಫ್ಟಿನಲ್ಲಿ ಲೈವ್ ಅಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ, ಯಾವ ಪೊಸಿಷನ್ ಇತ್ತು, ಏನು ಅಂತ ಅಂತೇಳಿ. ಅಂಡ್ ಈವನ್ ನಾವು ಎಂಡ್ ಆಫ್ ದ ಡೇ ವರೆಗೂ ಕೆಲವೊಂದು ಅಪ್ಡೇಟ್ಸ್ ಕೊಟ್ಟಿದ್ದೆ ಎಕ್ಸಾಕ್ಟ್ ಲೆವೆಲ್ಸ್ ಜೊತೆಗೆ. ಸೊ ಅವನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿರುವ ಸಿಸ್ಟಮ್ ಅಥವಾ ಪೊಸಿಷನ್ಸ್ ನೀವು ಕ್ರಿಯೇಟ್ ಮಾಡಿದರೆ ಅಂತ ತಿಳ್ಕೊತೀನಿ. ಓಕೆ, ಮುಂಜಾನೆ ಲೈವ್ ಇದ್ದಾಗ ಮಾರ್ಕೆಟ್ನ ಇಲ್ಲಿಂದ ಮಾರ್ಕೆಟ್ ಮೊಮೆಂಟಮ್ ಆಗೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಮಾರ್ಕೆಟ್ 26,350 ಕೂಡ ಡಿಸ್ಕಷನ್ ಮಾಡೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದರ ಮೇಲೆ ಹೈಯರ್ ಲೋ ಆದ್ರೆ ಹೋಗುತ್ತೆ, ಇಲ್ಲದ ಹೋಗಲ್ಲ, ಅಥವಾ ಸೈಡ್ ಬೇಸ್ ಆಗುತ್ತೆ ಅಂತ ಡಿಸ್ಕಷನ್ ಮಾಡಿದ್ದೆ. ಇದಾದ್ಮೇಲೆ ನಾನೇ ಇದನ್ನ ಪೋಸ್ಟ್ ಮಾಡಿದೆ. 26,260 ಹತ್ರ ಬ್ರೇಕ್ ಡೌನ್ ಆದಾಗ ಫರ್ದರ್ ಗೋ ಡೌನ್ ಆಗುತ್ತೆ ಅಂತ ಕೂಡ ಹಾಕಿದ್ದೆ. ಅಂಡ್ ಇಲ್ಲಿ ಎಕ್ಸಿಟ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಅದ್ರ ಜೊತೆಗೆ ಮಾರ್ಕೆಟ್ ಇಲ್ಲಿ ನಿಂತ್ಕೊಳ್ಳುತ್ತೆ, ಚಾನ್ಸಸ್ ಆಫ್ ಬ್ರೇಕ್ ಡೌನ್ ಇಸ್ ವೆರಿ ಲೋ ಅಂತ ಕೂಡ ಹೇಳಿದ್ದೆ. ಡಬ್ಲ್ಯೂ ಪ್ಯಾಟರ್ನ್ ಕೂಡ ಆಗೋದ್ ಬಗ್ಗೆ ಹೇಳಿದೆ, ಅಂಡ್ ಪುಟ್ ಸೆಲ್ ಮಾಡೋದ್ ಬಗ್ಗೆನೂ ಕೂಡ ಹೇಳಿದೆ. ಎನಿವೆ, ಸೊ ಇಲ್ಲಿ ನಾಲೆಜ್ ಇಂಪಾರ್ಟೆಂಟ್ ಇದೆ, ನಾನು ಏನ್ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ನೀವು ಇದನ್ನ ಯಾವ ರೀತಿ ಅನಲೈಸ್ ಮಾಡಿದ್ರಿ, ಯಾಕೆ ಇಲ್ಲಿ ಪೊಸಿಷನ್ ನ ಮಾರ್ಕೆಟ್ ಇಲ್ಲೇ ಕಟ್ ಮಾಡಿದ್ರಿ, ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋದ್ ಬಗ್ಗೆ ಹೆಂಗ್ ಗೊತ್ತಾಯ್ತು, ಇದ್ದೇ ಆಕ್ಚುಯಲ್ ವರ್ಕೌಟ್. ಎನಿವೆ, ನಾಳೆ ಈಗ ಟ್ರೇಡ್ ಹೆಂಗ್ ಮಾಡ್ತೀರಿ? ಓಕೆ, ಎಲ್ಲ ಡ್ರಾಯಿಂಗ್ಸ್ ನ ತೆಗೆದಾಕ್ಬಿಡ್ತೀನಿ ನಿಫ್ಟಿ ಒಳಗಡೆ. ಫಸ್ಟ್ ಡೇ ಆಂಗಲ್ ಚೆಕ್ಔಟ್ ಮಾಡ್ಕೋದ್ರಿ. ಎಸ್, ಅಫ್ ಕೋರ್ಸ್ ಮಾರ್ಕೆಟ್ ಒಂದು ಜರ್ಕ್ ರಿಯಾಕ್ಷನ್ ಕೊಟ್ಟಿದೆ. ಓಕೆ, ಜರ್ಕ್ ಅಂದ್ರೂ ಕೂಡ ಹಾರ್ಡ್ಲಿ ಒಂದು 70-80 ಪಾಯಿಂಟ್ಸ್ ನೆಗೆಟಿವ್ ಆಗಿದೆ. ನಾನು ಮೇಜರ್ ಲೆವೆಲ್ ಇವತ್ತಿನ ಟಾಪ್ ಮಾರ್ಕ್ ಮಾಡ್ಕೋತೀನಿ. ಆಲ್ ಟೈಮ್ ಹೈ 26,370. ಬಟ್ ಕಾಮನ್ ಲೆವೆಲ್ ನಾನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿದೆ 26,330. ಬಿಕಾಸ್ ಇಲ್ಲಿ ಕೂಡ ಅಂಡ್ 2-3 ದಿನದ್ದು ಮಾರ್ಕೆಟ್ ಕಾಮನ್ ಲೆವೆಲ್ ಇದೆ. ಅದನ್ನ ಬಿಟ್ರೆ ಬಾಟಮ್ ಅಲ್ಲಿ ನಾನು 26,200 ಮೇಜರ್ ಲೆವೆಲ್ ಅಂತ ತಗೊಳ್ತೀನಿ. ಎರಡು ಲೆವೆಲ್ ಇಂಪಾರ್ಟೆಂಟ್ ಆದ್ರೆ ಮೂವಿಂಗ್ ಎವರೇಜ್ ಹೆಲ್ಪ್ ಆಗುತ್ತೆ, ನಾಟ್ ಎಟ್ ಆಲ್ ಹಿಯರ್. ನಾನು ಇದಕ್ಕೆ 30 ನಿಮಿಷ ಸ್ವಿಚ್ ಮಾಡ್ತೀನಿ ಅಂಡ್ ಪ್ರೈಸ್ ಆಕ್ಷನ್ ಶುರು ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸದ್ಯದ ಮಟ್ಟಿಗೆ ನಾನೇನ್ ಮಾಡ್ತೀನಪ್ಪ, ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆದ್ರೆ 26,230 240 ಓಪನ್ ಆದ್ರೆ, ಸೊ ವೇಟ್ ಅಂಡ್ ವಾಚ್ ಸರ್. ಮಾರ್ಕೆಟ್ ನಲ್ಲಿ ಈ ಜಾಗನ ಡಿಸಿಸಿವ್ಲಿ ಬ್ರೇಕ್ಔಟ್ ಮಾಡಿದ್ದಂದ್ರೆ ಡೆಫಿನೆಟ್ಲಿ ಬೈಯರ್ ಇದ್ದಾರೆ. ಮಾರ್ಕೆಟ್ ನಾಳೆ ಮತ್ತೆ ಇದೇ ಜಾಗದಲ್ಲಿ ಬಂದ್ಬಿಟ್ಟು ಮೇಲೆಗಡೆ ಹೋಗ್ಬೋದು. ನಾನು ಇಲ್ಲಿಂದ ಪುಟ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ, ಯಾಕಂದ್ರೆ ನಾಳೆ ಎಕ್ಸ್ಪೈರ್ ಇದೆ. ಇಲ್ಲ ಲಾಂಗ್ ಕಾಲ್ ಮಾಡ್ಬೋದು ಅಥವಾ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಬೋದು. ಟಾರ್ಗೆಟ್ ಅಬೌಟ್ 26,300 ಆ ಸೈಕಾಲಜಿಕಲ್ ನಂಬರ್ ವೇರ್ ಮಾರ್ಕೆಟ್ ಕ್ಯಾನ್ ಎಕ್ಸ್ಪೈರ್. ಓಕೆ, ನೆಕ್ಸ್ಟ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ರಿಪೀಟ್ ಹಿಯರ್, ಇನ್ ಕೇಸ್ ಏನಾದ್ರು ಇನ್ನೂ ಒಂದು ಲೆವೆಲ್ ನ ನೀಟಾಗಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ದಟ್ ಈಸ್ ದಿಸ್ ಒನ್ 26,265-70. ಓಕೆ, ಈ ಲೆವೆಲ್ ನ ಮಾರ್ಕೆಟ್ ನೀಟಾಗಿ ಬ್ರೇಕ್ ಡೌನ್ ಆಗಿತ್ತು. ಇಲ್ಲಿ ನಾವು ಟ್ರೇಡ್ ಕೂಡ ಮಾಡಿದ್ವಿ. ಇದೇ ಝೋನ್ ಒಳಗಡೆ ಸ್ಟಕ್ ಇದೆ. 26,250 260 270 ಟ್ರೇಡ್ ಆಗ್ತಾ ಇದ್ರೆ ಮಾರ್ಕೆಟ್ ಸ್ಟಕ್ ಆಗುತ್ತೆ, ಸ್ಯಾಡ್ವೇ ಆಗುತ್ತೆ. ಮಾರ್ಕೆಟ್ ನೀವು ಸ್ಟ್ರಾಂಗಲ್ಮೆಂಟ್ ಮಾಡ್ಕೊಳ್ಳಿ. ಇವನ್ ಇದನ್ನ ದಾಟ್ಕೊಂಡ್ರು ಹೋದ್ರು ಕೂಡ ಮತ್ತೊಂದು ರೇಂಜ್ ಏನಪ್ಪ, 26,270 ಇಂದ 26,300 2030 ಒಳಗಡೆ. ಸೊ ಈ ಎರಡು ರೇಂಜ್ ಅಲ್ಲಿ ಇದ್ರೆ ಆದಷ್ಟು ನೀವು ಟ್ರೇಡ್ ಗಳನ್ನ ಅವಾಯ್ಡ್ ಮಾಡ್ತೀರಿ. ಪ್ಲಸ್ ಮೊಮೆಂಟಮ್ ಬೇಕು, ಫ್ರೀ ವೇ ಬೇಕು ಅಂದ್ರೆ ಮಾರ್ಕೆಟ್ 26,200 ಕೆಳಗೆ ಬ್ರೇಕ್ ಡೌನ್ ಆಯ್ತು with a lower high structure, then you can think about market can come 26,100 earlier level major support. ಓಕೆ, ಇದನ್ನ ಬಿಟ್ರೆ ಮಾರ್ಕೆಟ್ ಕಂಟಿನ್ಯೂ ಆಗೋದು 26,000 ಹತ್ತಿರ. ಸೊ ಚಾನ್ಸ್ ಇದೆಯಾ ನೋಡೋಣ. ಆಬ್ವಿಯಸ್ಲಿ ಇನ್ ಕೇಸ್ ಮಾರ್ಕೆಟ್ ಬೈ ಮಿಸ್ಟೇಕ್ ಗ್ಯಾಪ್ ಅಪ್ ಓಪನ್ ಆಗಿದೆ 26,280 ಹತ್ರ ಅಥವಾ 26,300 ಹತ್ರ ಓಪನ್ ಆಗಿದೆ. ಅಂಡ್ ನಾವು ಅಬ್ಸರ್ವೇಷನ್ ಏನ್ ಮಾಡ್ತಾ ಇದೀವಿ, ಲಾಜಿಕಲಿ ಒಂದು 15 ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಲುಕ್ ಅಟ್ ಯು. ಸೊ ಲೆಟ್ ಮಿ ಡ್ರಾ ಇಂಪಾರ್ಟೆಂಟ್ ಲೆವೆಲ್ ಯೂಸಿಂಗ್ ದ ಪ್ಯಾರಲ್ ಚಾನಲ್ ತಗೊಳ್ತೀನಿ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಈ ರೀತಿ ಮಾರ್ಕ್ ಮಾಡಿದೆ. ಓಕೆ, ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ 26,300 ಹತ್ರ ಗ್ಯಾಪ್ ಅಪ್ ಆದ್ರೂ ಕೂಡ ನಿಮಗೆ ಸಿಗ್ತಾ ಇರೋ ರಿಜೆಕ್ಷನ್ ಟ್ರೆಂಡ್ ಲೈನ್ ಇದೆ, ಬಿ ಕೇರ್ಫುಲ್ ಹಿಯರ್. ಇಲ್ಲ ಇದನ್ನ ದಾಟಿದ್ರು ಕೂಡ ಸ್ಟಕ್ ಇದೆ 26,330 ಹತ್ರ. ನೋಡ್ಕೊಳ್ತೀರಿ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಡೌನ್ ಆಗಿತ್ತು. ಓಕೆ, ಹಂಗಾದ್ರೆ ಮಾರ್ಕೆಟ್ ಇಲ್ಲಿದ್ದಾಗ ಏನಾದ್ರು ಮಾಡ್ಬೋದಾ? ಸೊ ಲುಕ್ ಹಿಯರ್, ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ಪುಟ್ ಸೆಲ್ಲಿಂಗ್ ಮಾಡಿ. ಇಲ್ಲ ಫ್ರೀ ವೇ ಬೇಕು, ನೀಟಾಗಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ 26,330 ಮೇಲ್ಗಡೆ ಹೋದ್ರೆ ಅಫ್ಕೋರ್ಸ್ ನೀವು ಥಿಂಕ್ ಮಾಡಬಹುದು ನಿಮಗೆ ಇನ್ನೂ ಒಂದು ಆಲ್ ಟೈಮ್ ಹೈ ಬರುತ್ತೆ ಅಂತೇಳಿ. ಓಕೆ, ಈಸಿ ವೇ ಎರಡುಗಳನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಅದನ್ನ ಬಿಟ್ರೆ ಉಳಿದ ವಿಷಯಗಳನ್ನು ಕೂಡ ರೇಂಜ್ ಬೌಂಡ್ ಅಲ್ಲಿ ಏನೇನ್ ಮಾಡಬಹುದು ಅಂತ ಡಿಸ್ಕಷನ್ ಮಾಡಿದ್ದೀನಿ. ಆಪ್ಷನ್ ಚೇಂಜ್ ನೋಡ್ಕೊಳ್ಳಿ, ಏನ್ ಮಾರ್ಕೆಟ್ ಹೇಳ್ತಾ ಇದೆ ನಾಳೆಗೋಸ್ಕರ. ಸೊ ನಾಳೆಗೋಸ್ಕರ ಹೇಳೋ ಡೇಟಾ ನೋಡ್ಕೊಳ್ತೀರಿ. 144 ಲಕ್ಷ 26,200 ಅಷ್ಟೊಂದು ಈಸಿ ಇಲ್ಲ ಬ್ರೇಕ್ ಡೌನ್ ಮಾಡೋದು. ನಂಬರ್ 1 ಪಾಯಿಂಟ್. ಮೇಲೆಗಡೆ 26,300 188 141 164 ನೋಡ್ತಾ ಇದ್ರೆ, ಸೊ ಮಾರ್ಕೆಟ್ ಕುಡ್ ಬಿ ಅ ಟೈಟ್ ಲಿಪ್ ಸ್ಟ್ರಕ್ಚರ್ ಅಥವಾ ಮಾರ್ಕೆಟ್ ಫುಲ್ಲಿ ಟೈಟ್ ಆಗೋ ಚಾನ್ಸಸ್ ಇದೆ. ಪ್ರೊವೈಡೆಡ್ ಮಾರ್ಕೆಟ್ ವಿತ್ ಟ್ರೆಂಡ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ 200 ಬ್ರೇಕ್ ಆದ್ರೆ ಈಸಿ ಹೋಗುತ್ತೆ. ಬರಸ್ ಮೇಲ್ಗಡೆ 26,330 ಮೇಲ್ಗಡೆ ಬ್ರೇಕ್ ಆದ್ರೆ, ಸೊ ನೀವು ಒಪೋನೆಂಟ್ಸ್ ಪುಟ್ಗಳಲ್ಲಿ ಆಡ್ ಆಗ್ತದನ್ನ ನೋಡ್ತಾ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಗಳನ್ನ ಬೈ ಮಾಡ್ತೀರಿ. ಯಾಕಪ್ಪ ಅಂದ್ರೆ ನಾಳೆ ನಿಮಗೆ ಎಕ್ಸ್ಪೈರ್ ಇದೆ.
ಎಕ್ಸ್ಪೈರಿ ಥೀಟಾಡಿಕೆ ಅನುಭವಿಸಬಾರದಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ಆಪ್ಷನ್ಸ್ನ ಟಚ್ ಮಾಡ್ತೀರಿ. ಲೆಟ್ ಅಸ್ ಗೋ ಟು ಸೆನ್ಸೆಕ್ಸ್ ಹಿಯರ್. ಸೆನ್ಸೆಕ್ಸ್ ನೋಡ್ತೀರಿ 85,400 ಹತ್ರ ಕ್ಲೋಸ್ ಆಗಿದೆ. ಇಲ್ಲಿಯೂ ಕೂಡ ಮೇಜರ್ ಲೆವೆಲ್ ಡ್ರಾ ಮಾಡ್ಲಿಕ್ಕೆ ಶುರು ಮಾಡೋಣ ಕ್ವಿಕ್ಲಿ ಹಿಯರ್. ಸೊ ಅರ್ಲಿಯರ್ ಲೆವೆಲ್ ಇದು. ಓಕೆ, ನಾವು ಡ್ರಾ ಮಾಡ್ತಿರುವ ಕಾಮನ್ ಲೆವೆಲ್ ದಟ್ ಇಸ್ ದಿಸ್ ಒನ್ 85,400 ಹತ್ರ ಇದೆ. ಸೊ ಅದನ್ನ ಬಿಟ್ರೆ ಮೇಜರ್ ಇನ್ನೂ ಒಂದು ಲೆವೆಲ್ ಇದೆ ದಟ್ ಈಸ್ ಅರೌಂಡ್ 85,700 ಲೆವೆಲ್. ಓಕೆ, ಅಂಡ್ ಇಂಟ್ರಾಡೇ ಒಂದು ಲೆವೆಲ್ ಇದೆ ಅರೌಂಡ್ ಎಕ್ಸಾಕ್ಟ್ಲಿ ಅನ್ಕೊಂಡ್ರು ದಿಸ್ ಸಿಂಪಲ್ 85,560 ಹತ್ರ. ಓಕೆ, ರೇಂಜ್ ಬೌಂಡ್ ಇದು ರೇಂಜ್ ಬೌಂಡ್ ನಿಫ್ಟಿ ತರ. ವೆರಾಸ್ ಮಾರ್ಕೆಟ್ ಈಗ ಬ್ರೇಕ್ಔಟ್ ಆಗಿ 85,700 ಮೇಲ್ಗಡೆ ಹೋದ್ರೆ ಫ್ರೀ ವೇ ಇದೆ, ಅಥವಾ 85,400 ಕೆಳಗಡೆ ಹೋದ್ರೆ ಒಂದು ಫ್ರೀ ವೇ ಇದೆ. 85,000 ವರೆಗೂ ಇವೆರಡೇ ನಿಮಗಿರುವ ಫ್ರೀ ವೇಗಳು. ಸೊ ಇದರ ನಡುವೆ ಇದ್ರೆ ಆದಷ್ಟು ಪೊಸಿಷನ್ ಸೈಜಿಂಗ್ ಕಡಿಮೆ ಮಾಡ್ತೀರಿ, ಅಥವಾ ಸ್ಕ್ಯಾಲ್ಪ್ ಕೈಂಡ್ ಆಫ್ ವರ್ಕ್ ಅಂತೂ ಆಗೇ ಆಗತ್ತೆ. ಓಕೆ, ಲೆಟ್ ಅಸ್ ಗೋ ಟು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ನೋಡ್ತೀರಿ 60,000 ಮೇಲೆ ನಿಂತ್ಕೊಂಡಿದೆ. ರಿಪೀಟ್ ಹಿಯರ್, ಅಟ್ಲೀಸ್ಟ್ ನಿಂತ್ಕೊಂಡಿದೆ. ನಿನ್ನೆನೂ ನಿಂತ್ಕೊಂಡಿದೆ, ಅದು ಬೇರೆ ವಿಷಯ, ಶುಕ್ರವಾರ. ಬಟ್ ಅದರ ಮೇಲೆಗಡೆ ಆಕ್ಚುಲಿ ಮಾರ್ಕೆಟ್ ಬಿದ್ದರೂ ಕೂಡ ನಿಂತ್ಕೊಂಡಿದೆ. ಅಂದ್ರೆ ಬಾಯರ್ಸ್ ಆರ್ ವೆರಿ ಸ್ಟ್ರಾಂಗ್ ಅರೌಂಡ್ 60,000. ಓಕೆ, ಸೈಕಾಲಜಿಕಲ್ ಮಾರ್ಕ್ ಮಾಡಿದ್ದೀನಿ. ಅದನ್ನ ಬಿಟ್ರೆ ಇವತ್ತಿನ ಟಾಪ್ ಆಸ್ ಅ ಲೆವೆಲ್ ದಟ್ ಇಸ್ 60,400 ಹತ್ರ ಮಾರ್ಕೆಟ್ ರಿಜೆಕ್ಷನ್ ಫೇಸ್ ಮಾಡಿದೆ. ಸೊ ಆಸ್ ಅ ಬೌಂಡ್ರಿ ಟ್ರೇಡಿಂಗ್ ಸಿಸ್ಟಮ್ ಅಂತ ಅನ್ಕೊಂಡ್ರೆ ಮಾರ್ಕೆಟ್ ಇಲ್ಲಿಂದ ನಿಮಗೆ ಬಾಯಿಂಗ್ ಸ್ಟ್ರಕ್ಚರ್ ಕೊಡುತ್ತೆ. 60,300 400 ಥಿಂಕ್ ಮಾಡ್ತೀರಿ. ಇಲ್ಲ ಮಾರ್ಕೆಟ್ ಬೈ ಮಿಸ್ಟೇಕ್, ಐ ರಿಪೀಟ್ ಹಿಯರ್, ಬೈ ಮಿಸ್ಟೇಕ್ ಬ್ರೇಕ್ ಡೌನ್ ಆಗುತ್ತೆ ಅಂತ ಲಾಜಿಕಲಿ ಥಿಂಕ್ ಮಾಡೋಣ. ಅದಕ್ಕೋಸ್ಕರ ಏನ್ ಮಾಡ್ತೀನಪ್ಪ ಅಂದ್ರೆ ನಾನೊಂದು ಲೈಟ್ ಆಗಿ ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ದಟ್ ಈಸ್ ದಿಸ್ ಒನ್ ಹಿಯರ್. ಓಕೆ, ಈಗ ನೋಡ್ಕೊಳ್ತೀರಿ ಈವನ್ ಬ್ರೇಕ್ ಡೌನ್ ಆದ್ರೂ ಕೂಡ ಸ್ಟಕ್ ಆಗೋ ಜಾಗ 59,900 ಹತ್ರ ಇದೆ. ಇದನ್ನ ಮಾರ್ಕೆಟ್ ಫೇಲ್ ಆದ್ರೆ ಇಲ್ಲಿ ಒಂದು ಲೈಕ್ ಪ್ಯೂರ್ ಪ್ರೈಸ್ ಆಕ್ಷನ್ ಆಗಿರುವ ಜಾಗ ಇದೆ. ಸೊ 59,700 ಹತ್ರ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಇದು ಮಾತ್ರ ನಮಗೆ ಒಂದು ಸ್ಕ್ಯಾಲ್ಪ್ ಕೈಂಡ್ ಆಫ್ ಟ್ರೇಡ್, ಬಟ್ ಇಲ್ಲಿ ನಿಮಗೆ ಒಂದು ಬೌಂಡ್ರಿ ಟ್ರೇಡ್ ಸಿಗ್ಬೋದು ಅನ್ನೋ ಸ್ಥಿತಿ ಇದೆ. ಅದನ್ನ ಬಿಟ್ಟರು ಹೆಚ್ಚು ಕಮ್ಮಿ ಮಾರ್ಕೆಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದ್ರೆ ಇದೇ ಜಾಗಗಳಲ್ಲಿ ವ್ಯಾಲ್ಯೂ ನೋಡ್ತಾ ಟ್ರೇಡ್ ಮಾಡಿದ್ರೆ ಒಳ್ಳೆಯದು. ಓಕೆ, ಲೆಟ್ ಅಸ್ ಗೋ ಟು ಫಿನ್ ನಿಫ್ಟಿ ಹಿಯರ್. 27,855 ಹಚ್ಚ ಚಿಲ್ಲರೆ ಇದೆ. ಓಕೆ, ಎನಿವೇ ಇಲ್ಲೂ ಕೂಡ ಮೇಜರ್ ಲೆವೆಲ್ ಡ್ರಾ ಮಾಡೋಣ. ಎಲ್ಲಾ ಡ್ರಾಯಿಂಗ್ಸ್ ನ ತೆಗೆದಾಕಿದ್ದೀನಿ. ಅಂಡ್ ಅರ್ಲಿಯರ್ ಇಂಪಾರ್ಟೆಂಟ್ ಲೆವೆಲ್ ದಟ್ ಇಸ್ ದಿಸ್ ಒನ್ 27,870 ಹತ್ರ, ಅಥವಾ 27,880 ಅಂತ ತಿಳ್ಕೋಬಹುದು. ಓಕೆ, ಅದನ್ನ ಬಿಟ್ರೆ ಮಾರ್ಕೆಟ್ ಅಲ್ಲಿ ಇನ್ನೂ ಒಂದು ಲೆವೆಲ್ ಅಂತ ಕಾಣಿಸ್ತಾ ಇರೋದು ದಟ್ ಇಸ್ ದಿಸ್ ಒನ್ ಹಿಯರ್. ಓಕೆ, ಅಂಡ್ ಬಾಟಮ್ ಅಲ್ಲಿ ಇನ್ನೊಂದು ಲೆವೆಲ್ ದಟ್ ಇಸ್ ದಿಸ್ ಒನ್. ಸೂಪರ್. ಓಕೆ, ಮಾರ್ಕೆಟ್ ರೇಂಜ್ ಬೌಂಡ್ ಅಥವಾ ಈಸಿ ವೇ ಅಥವಾ ಫ್ರೀ ವೇ ಅಂತ ಅನ್ಬೋದು. ಅಂದ್ರೆ ಫ್ರೀ ವೇ ಅಬೌಟ್ ದಿಸ್ ಒನ್ 27,900 ಮೇಲೆಗಡೆ ಹೋದ್ರೆ, ಪ್ಲಸ್ ಇಲ್ಲಿಂದನೇ ಸೆಲ್ಲಿಂಗ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಟಾರ್ಗೆಟ್ 27,700 ಇದೆ. ಅದು ಈಸಿ ಥಿಂಕಿಂಗ್. ಪ್ಲಸ್ ಗ್ಯಾಪ್ ಡೌನ್ ಆಗಿ ಮಿಡಲ್ ಇರ್ತಾರೆ. ಐದರ್ ಯಾವ್ದಾದ್ರು ಬೌಂಡ್ರಿ ಸಿಗಲಿ, ಟ್ರೇಡ್ ತಗೊಳ್ಳೋಣ, ದೆನ್ ಓನ್ಲಿ ಮೇಕ್ಸ್ ಟ್ರೇಡ್ ಸೆನ್ಸಿಯರ್. ಓಕೆ, ಎನಿವೇ 27,900 ಮೇಲೆಗಡೆ ಅಥವಾ 27,000 ಲೈಕ್ 860-70 ರಿಜೆಕ್ಷನ್ ಸಿಗ್ಬೋದಾ, ಅಥವಾ ಬೈ ಮಿಸ್ಟೇಕ್ ರಿಪೀಟ್ ಹಿಯರ್ 27,700 ಫೇಲ್ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ಇದೆ 27,600 ಫಿನ್ ನಿಫ್ಟಿ. ಓಕೆ, ಬಿಡೋಣ. ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೋತೀರಿ 13,968. ಒಂದು ಇಂಪಾರ್ಟೆಂಟ್ ಏನು ವಿಷಯ ಅಂದ್ರೆ ಇನ್ನು ಅವರ್ಲಿ ಆಂಗಲ್ ಚೆಕ್ಔಟ್ ಮಾಡ್ತೀರಿ, ಬ್ರೇಕ್ಔಟ್ ಆಗಿರುವ ಜಾಗನ ರೀಕ್ಲೇಮ್ ಮಾಡ್ಕೊಂಡಿದೆ ಇಂಪಾರ್ಟೆಂಟ್ ಅಷ್ಟೇ. ಲುಕ್ ಹಿಯರ್, ಟ್ರೆಂಡ್ ಲೈನ್ ಬ್ರೇಕ್ಔಟ್, ಬಟ್ ಮಾರ್ಕೆಟ್ ನಲ್ಲಿ ಒಂದು ಹಾರಿಜಾಂಟಲ್ ರೆಸಿಸ್ಟೆನ್ಸ್ ಅಥವಾ ಮೇಜರ್ ಕಿರಿಕಿರಿ ಏರಿಯಾ ಇರೋದು 14,000. ಇದ್ರ ಮೇಲ್ಗಡೆ ನಿಂತ್ಕೊಳ್ಳಿಕ್ ಒದ್ದಾಡ್ತಾ ಇದೆ ಮಾರ್ಕೆಟ್. ಓಕೆ, ನಾಳೆ ನಿಮಗೆ 14,000 ಮೇಲೆ ನಿಂತ್ಕೊಂಡಿದೆ ಆದ್ರೆ 14,100 ನಿಮ್ಮ ಟಾರ್ಗೆಟ್ ಆಗತ್ತೆ ಈಸಿ, ಅಥವಾ 14,000 ಅಥವಾ 13,900 ಚಿಲ್ಲರೆ ಒಳಗಡೆ ಇದ್ರೆ ಸಡ್ವೆ ಆಗಿರುತ್ತೆ, ಅಷ್ಟೊಂದು ಈಸಿ ಇರಲ್ಲ. ಇವರ 13,900 ಫೇಲ್ ಮಾಡಿದ್ರೆ 13,800 ಅದು ನಮಗಿರೋ ಲೆವೆಲ್ ವ್ಯಾಲ್ಯೂಗಳು ಮಾರ್ಕ್ ಮಾಡ್ಕೊಂಡಿದೀವಿ. ವರ್ಕೌಟ್ಸ್ ಮಾಡ್ಲಿಕ್ಕೆ ಈಸಿ ಇದೆ. ಸೂಪರ್. ಓಕೆ, ನಾಳೆ ಟ್ರೇಡ್ ಮಾಡ್ಲಿಕ್ಕೆ ಯಾವ್ದಾದ್ರು ಇಂಪಾರ್ಟೆಂಟ್ ಸ್ಟಾಕ್ಸ್ಗಳಿದೆಯಾ ಅಂತ ನೋಡ್ಲಿಕ್ಕೆ ನಾನು ಟ್ರೈ ಮಾಡಿದ್ರೆ ಇನ್ನು ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ. ಹ್ಯಾವೆಲ್ಸ್ ನೋಡ್ಕೊಳ್ತೀರಿ, ನಿನ್ನೆ ಕೂಡ ಡಿಸ್ಕಷನ್ ಮಾಡಿದ್ದೆ. ಎಸ್, ಅಫ್ಕೋರ್ಸ್ ಬ್ರೇಕ್ಔಟ್ ಆಗೋದ್ ಬಗ್ಗೆ. ಮಾರ್ಕೆಟ್ ಬ್ರೇಕ್ಔಟ್ ಆಗಿದೆ, 1460 ಆಸ್ಪಾಸ್ ಹೋಗಿದ್ದು. ನೈಕ್ ಮಾರ್ಕೆಟ್ ನಾಳೆ ಒಂದೇನಾಗ್ಬೋದಪ್ಪ ಅಂದ್ರೆ ಪುಲ್ ಬ್ಯಾಕ್ ಅನ್ಗೂ ಅಥವಾ ಹೈ ಬ್ರೇಕ್ ಕಂಟಿನ್ಯೂಷನ್ ಆಗ್ಬೋದು. 15,100 ನಮ್ಮ ಅಲ್ಟಿಮೇಟ್ ಟಾರ್ಗೆಟ್ ಆಗಿರುತ್ತೆ. ಐಶರ್ ಮೋಟರ್ ನೋಡ್ಕೊಳ್ತೀರಿ, ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಅಂಡ್ ಮೊಮೆಂಟಮ್ ಆಗ್ತಾ ಇದೆ. 7,500 ಅಟ್ ಲಾಸ್ಟ್ ರೀಚ್ ಕೂಡ ಆಗಿದ್ದಾನೆ. 2% ಮೊಮೆಂಟಮ್ ಆಗಿದೆ. ಇದೇ ರೀತಿ ಬುಲಿಶ್ ಮೊಮೆಂಟಮ್ ಇನ್ ಆಟೋ ಸೆಕ್ಟರ್ ಸ್ಪೆಷಲಿ ಎಕ್ಸ್ಪೆಕ್ಟೇಷನ್ ಇದೆ. ಏಷ್ಯನ್ ಪೇಂಟ್ ನೋಡ್ಕೋತೀರಿ, ಮಾರ್ಕೆಟ್ ಇಲ್ಲಿಂದ ರೌಂಡಿಂಗ್ ಬಾಟಮ್ ಕ್ರಿಯೇಟ್ ಮಾಡಿದ್ದು. ಲುಕ್ ಅಟ್ ಹಿಯರ್, ಇಫ್ ಐ ಕ್ಲಿಕ್ ರ್ಯಾಂಡಮ್ಲಿ ಎನಿ ಟ್ರಯಾಂಗಲ್ ಕೈಂಡ್ ಆಫ್ ಪ್ಯಾಟರ್ನ್ ಹಿಯರ್, ಸೊ ಮಾರ್ಕೆಟ್ ಲುಕ್ಸ್ ಲೈಕ್ ಬ್ರೇಕ್ಔಟ್ ಅಂತ ಅನಿಸ್ತಾ ಇದೆ. ಸೊ ಎಕ್ಸ್ಪೆಕ್ಟ್ ಮಾಡೋಣ, ಮಾರ್ಕೆಟ್ ನಾಳೆ ಹೈ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್. ಟೈಟಾನ್ ಏನೇನು ಡಿಸ್ಕಷನ್ ಮಾಡಿದ್ದೆ, ಇದು ಇವಾಗಲೂ ಡಿಸ್ಕಷನ್ ಮಾಡ್ತಿದ್ದೀನಿ, ನಾನು ಬುಲಿಶ್ ಇದೆ ಅಂತ ಹೇಳಿದ್ದೆ. ಅಂಡ್ ಮಾರ್ಕೆಟ್ ಬ್ರೇಕ್ ಆಗಿದೆ, ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್. ನಾಳೆ ಹೈ ಬ್ರೇಕ್ ಆದ್ರೆ ಕಂಟಿನ್ಯೂ ಆಗೋದ್ ಬಗ್ಗೆ ಎಸ್ ಎಲ್ ನ ಟ್ರೈಲ್ ಮಾಡ್ತಾ ಮೇಂಟೈನ್ ಮಾಡ್ತಾ ಹೋಗ್ಬೋದು.
ICICI ಬ್ಯಾಂಕ್ ನಿನ್ನೆ ಡಿಸ್ಕಷನ್ ಮಾಡಿದ್ವಿ, ಮಾರ್ಕೆಟ್ ಲೈಕ್ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದ್ರೆ ಮೊಮೆಂಟಮ್ ಆಗೋದ್ ಬಗ್ಗೆ ಆಗಿದೆ ಅಂಡ್ ಹೋಗ್ತಾ ಇದೆ. ಸೊ ನಾಳೆ ಕೂಡ ಇದೇ ರೀತಿ ಎಕ್ಸ್ಪೆಕ್ಟೇಷನ್ ಇದೆ. ಲೆಟ್ಸ್ ಲುಕ್ ಹೌ ಇಟ್ ವಿಲ್ ವರ್ಕ್. ಸೊ ರಿಲಯನ್ಸ್ ನೋಡ್ಕೋತೀರಿ, ಒಂದು ಬಿಯರಿಶ್ ಸ್ಟ್ರಕ್ಚರ್ ಮಾಡಿದ್ದು ಆಲ್ಮೋಸ್ಟ್ ನಿಮ್ಗೆ ಎಂಗಲ್ಫಿಂಗ್ ಪ್ಯಾಟರ್ನ್ ತರ ಕಂಡಿದೆ. ಸೊ ಲೋ ಬ್ರೇಕ್ ಆದ್ರೆ, ರಿಪೀಟ್ ಹಿಯರ್, ಲೋ ಬ್ರೇಕ್ ಆದ್ರೆ ಚಾನ್ಸಸ್ ಇದೆ ಮಾರ್ಕೆಟ್ ಡ್ರಾಗ್ ಮಾಡೋದು. ಅಷ್ಟೊಂದು ಈಸಿ ಇಲ್ಲ ಅನ್ಕೋತೀನಿ. ನಾಳೆ ಮಾರ್ಕೆಟ್ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆದ್ರೆ ಅರೌಂಡ್ 1570 ಅಥವಾ 80 ಹತ್ರ ಓಪನ್ ಆದ್ರೆ ಮಾರ್ಕೆಟ್ ಸ್ಲೋಲಿ ಬಿಲ್ಡ್ ಪೊಸಿಷನ್ ಮಾಡಬಹುದು ಬುಲ್ಲಿಶ್ ಸೈಡ್ ಅಲ್ಲಿ. ಓಕೆ, ನಾವೆಲ್ಲರೂ ಅನ್ಕೊಂಡಿರ್ತೀವಿ ಬೇರಿಶ್ ಅಂತೇಳಿ, ಮಾರ್ಕೆಟ್ ಸ್ಲೋಲಿ ಬುಲ್ಲಿಶ್ ಸೈಡ್ ವೇ ಬಿಲ್ಡಪ್ ಕೂಡ ಮಾಡ್ಕೋಬಹುದು. ಬಿ ಕೇರ್ಫುಲ್ ಹಿಯರ್. ಓಕೆ, ಇದನ್ನ ಬಿಟ್ಟು ನಿಮ್ಗೆ ಯಾವ್ದಾದ್ರು ಸ್ಟಾಕ್ಗಳ ಬಗ್ಗೆ, ರಿಪೀಟಿಂಗ್ ಯು, ಯಾವ್ದಾದ್ರು ಸ್ಟಾಕ್ಗಳ ಬಗ್ಗೆ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇರುತ್ತೆ, ಸೊ ಈ ಸ್ಟಾಕ್ ಬಗ್ಗೆ ಫಂಡಮೆಂಟಲ್ ಅಥವಾ ಟೆಕ್ನಿಕಲ್ ಅನ್ನೋ ಪಾಯಿಂಟ್ ನ ಲೈಕ್ ಮೆನ್ಷನ್ ಮಾಡ್ತೀರಿ, ಅದನ್ನ ನಾನು ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಏನಪ್ಪಾ ಅಂದ್ರೆ, ಇಷ್ಟೊಂದು ಪಾಯಿಂಟ್ಗಳನ್ನ ಹಾಕಿರ್ತೀವಿ ಲೈಕ್ PDL ಸ್ಟ್ರಾಟಜಿ, ಇನ್ಸೈಡರ್ ಕ್ಯಾಂಡಲ್ ಲಾಜಿಕ್ ಅಂತೇಳಿ. ಸೊ ಸಮಯ ಸಂದರ್ಭ ಅನುಗುಣ ಮಾಡಿ ಯೂಸ್ ಮಾಡಿ, ಬೇಕಾದಲ್ಲಿ ಯೂಸ್ ಮಾಡಿದ್ರೆ ದುಡ್ಡು ಆಗಲ್ಲ. ಓಕೆ, ಎನಿವೇ ವಾಲ್ಯೂಮ್ ಬೆಸ್ಟ್ ಕೈಂಡ್ ಆಫ್ ಒಂದು ವಿಡಿಯೋ ಮಾಡಿದ್ದೀವಿ. ಸೊ ಜಾಸ್ತಿ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ, ಬಟ್ ಹಾರ್ಡ್ಲಿ 1,000 ಜನ ನೋಡಿದ್ದಾರೆ. ಅಂಡ್ ಬಿಫೋರ್ ಅದನ್ನ ಮಾನಿಟೈಸ್ ಮಾಡುವವರೆಗೂ ಅಥವಾ ಅದನ್ನ ಪ್ರೀಮಿಯಂ ಮೆಂಬರ್ಗೆ ಮಾತ್ರ ಇಡುವವರೆಗೂ ಮುಂಚೆ, ಒಂದು ವಾರಕ್ಕಿಂತ ಮುಂಚೆ ನೋಡಿ ಅದನ್ನ ಎಕ್ಸ್ಪರ್ಟ್ ಆಗಿ ಅಥವಾ ನೋಟ್ಸ್ ತಗೊಂಡು ಇನ್ನೂ ಕೂಡ ಕಲಿತಿದ್ದೀರಿ ಅಂತ ತಿಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನಾವು